ವಿಟಿಯು ಕಾಲೇಜಸ್ ಅಲ್ಲಿ ಎಕ್ಸಾಮ್ ಕೂಡ ವಿಟಿಯುನೇ ಕಂಡಕ್ಟ್ ಮಾಡುತ್ತೆ, ಹಾಗೇನೆ ಇವ್ಯಾಲ್ಯೂಯೇಷನ್ ಕೂಡ ವಿಟಿಯುನೇ ಮಾಡುತ್ತೆ. ಓಕೆ, ಹಾಗೆ ಅವರು ಬೇಗನೆ ಅದನ್ನ ಕೋರ್ ಕರಿಕ್ಯುಲಮ್ಗೆ ತಗೊಂಡ್ ಬರ್ತಾರೆ. ಓಕೆ, ಪ್ರೈವೇಟ್ ಯೂನಿವರ್ಸಿಟಿ ಕೂಡ ಅಷ್ಟೇ ಟೈಮ್ ತಗೊಳ್ಳೋದ್ರಿಂದ, ಬಿಕಾಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ವಿಟಿಯೋದಲ್ಲಿ, ಅದನ್ನ ಕರಿಕ್ಯುಲಮ್ ಆಗಿ ಕನ್ವರ್ಟೆನ್ಸ್ ಕೊಡುತ್ತೆ. ಓಕೆ, ನೆಕ್ಸ್ಟ್ ಎಲೆಕ್ಟಿವ್ ಚಾಯ್ಸ್. ಎಲೆಕ್ಟಿವ್ ಚಾಯ್ಸಸ್ ಬಗ್ಗೆ ಮಾತಾಡೋದಾದ್ರೆ ವಿಟಿಯೋದಲ್ಲಿ ವೆರಿ ಲಿಮಿಟೆಡ್ ಆಪ್ಷನ್ಸ್ ಇರುತ್ತೆ. ಹೆಲೋ ಮಕ್ಕಳ, ವೇದಾಂತು ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಫಿಸಿಕ್ಸ್ ಮೆಂಟರ್ ಅಂಕಿತಾ. ಸೊ ಕೆಸಿಇಟಿ ಕೌನ್ಸಿಲಿಂಗ್ ಅಲ್ಲಿ ಎಷ್ಟೋ ಜನ ಪೇರೆಂಟ್ಸ್ ಗಾಗಿರ್ಬೋದು, ಸ್ಟೂಡೆಂಟ್ಸ್ ಗಾಗಿರ್ಬೋದು, ಯಾವ ಕಾಲೇಜ್ನ ಸೆಲೆಕ್ಟ್ ಮಾಡಬೇಕು, ವಿಟಿಯು ಕಾಲೇಜಾ ಅಥವಾ ಆಟೋನಮಸ್ ಕಾಲೇಜಸ್ ಅಥವಾ ಪ್ರೈವೇಟ್ ಯೂನಿವರ್ಸಿಟಿನ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ಮಕ್ಕಳ ವಿಟಿಯು, ಆಟೋನಮಸ್ ಹಾಗೇನೆ ಪ್ರೈವೇಟ್ ಯೂನಿವರ್ಸಿಟಿ ಈ ಕಾಲೇಜ್ನ ಕಂಪ್ಲೀಟ್ ಕಂಪ್ಯಾರಿಸನ್ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಫಸ್ಟ್ ಮಕ್ಕಳ ಸಿಲೆಬಸ್. ವಿಟಿಯುಗೆ ಬರೋದಾದ್ರೆ ವಿಟಿಯು ಅಸೋಸಿಯೇಟೆಡ್ ಎಲ್ಲಾ ಕಾಲೇಜಸ್ ಅಲ್ಲೂ ಕೂಡ ಸೇಮ್ ಸಿಲೆಬಸ್ ಇರುತ್ತೆ. ಹಾಗೇನೆ ಈ ವಿಟಿಯು ಕಾಲೇಜಸ್ ಅಲ್ಲಿ ಎಕ್ಸಾಮ್ ಕೂಡ ವಿಟಿಯುನೇ ಕಂಡಕ್ಟ್ ಮಾಡುತ್ತೆ, ಹಾಗೇನೆ ಇವ್ಯಾಲ್ಯೂಯೇಷನ್ ಕೂಡ ವಿಟಿಯುನೇ ಮಾಡುತ್ತೆ. ಓಕೆ, ಹಾಗಾಗಿ ಇಲ್ಲಿ ರಿಸಲ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ ಸ್ವಲ್ಪ ಸ್ಲೋ ಆಗಿರುತ್ತೆ ರಿಸಲ್ಟ್ಸ್. ಓಕೆ, ಸೊ ಇನ್ನ ಆಟೋನಮಸ್ ಕಾಲೇಜಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಡಿಗ್ರಿ ಅವಾರ್ಡ್ ಮಾಡೋದು ವಿಟಿಯುನೇ, ಬಟ್ ಇಲ್ಲಿ ಸಿಲೆಬಸ್ ನ ಕ್ರಿಯೇಟ್ ಮಾಡೋದಕ್ಕೆ, ಹಾಗೇನೆ ಎಕ್ಸಾಮ್ ನ ಕಂಡಕ್ಟ್ ಮಾಡೋದಕ್ಕೆ, ಹಾಗೇನೆ ಇವ್ಯಾಲ್ಯೂಯೇಷನ್ಗೆ ಕಂಪ್ಲೀಟ್ ಆಗಿ ಕಾಲೇಜ್ಗೆ ಇಂಡಿಪೆಂಡೆನ್ಸ್ ಇರುತ್ತೆ. ಓಕೆ, ಸೊ ಹಾಗಾಗಿ ಇವ್ಯಾಲ್ಯೂಯೇಷನ್ ಎಲ್ಲಾನು ಕೂಡ ಆ ಕಾಲೇಜೇ ಮಾಡೋದ್ರಿಂದ ಇಲ್ಲಿ ರಿಸಲ್ಟ್ಸ್ ತುಂಬಾ ಫಾಸ್ಟ್ ಆಗಿ ಬರುತ್ತೆ ಅಂತ ಹೇಳ್ಬೋದು ವಿಟಿಯುಗೆ ಕಂಪೇರ್ ಮಾಡಿದ್ರೆ. ಓಕೆ, ಇನ್ನ ಪ್ರೈವೇಟ್ ಯೂನಿವರ್ಸಿಟೀಸ್ ಬರೋದಾದ್ರೆ ಇದು ವಿಟಿಯುಗೆ ಕನೆಕ್ಟ್ ಆಗಿರೋದಿಲ್ಲ. ತಮ್ಮ ಸಿಲೆಬಸ್ ಹಾಗೇನೆ ಎಕ್ಸಾಮ್ಸ್ ಹಾಗೇನೆ ಇವ್ಯಾಲ್ಯೂಯೇಷನ್ ತಾವೇ ಮಾಡ್ಕೊಳ್ಳೋದ್ರಿಂದ, ಪ್ರೈವೇಟ್ ಯೂನಿವರ್ಸಿಟಿಗಳೇ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ರಿಸಲ್ಟ್ಸ್ ತುಂಬಾನೇ ಫಾಸ್ಟ್ ಆಗಿ ಬರುತ್ತೆ. ಓಕೆ, ಸೊ ಇನ್ನ ಫೀಸ್ ಬಗ್ಗೆ ಮಾತಾಡೋದಾದ್ರೆ ಯೂಶಲಿ ವಿಟಿಯು ಅಸೋಸಿಯೇಟೆಡ್ ಕಾಲೇಜಸ್ ಅಲ್ಲಿ ಲೋವರ್ ಫೀಸ್ ಇರುತ್ತೆ, ಹಾಗೇನೆ ಆಟೋನಮಸ್ ಕಾಲೇಜಸ್ ಅಲ್ಲಿ ಮಾಡರೇಟ್ ಫೀಸ್ ಇರುತ್ತೆ, ಹಾಗೇನೆ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ವೆರಿ ಹೈ ಫೀಸ್ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಇನ್ನ ನ್ಯೂ ಟೆಕ್ನಾಲಜಿ ಅಡಾಪ್ಟೇಷನ್ ಬಗ್ಗೆ ಮಾತಾಡೋದಾದ್ರೆ ವಿಟಿಯೋದಲ್ಲಿ ಈ ನ್ಯೂ ಟೆಕ್ನಾಲಜೀಸ್ ನ ಸಿಲೆಬಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಒಂದಷ್ಟು ಟೈಮ್ ತಗೊಳ್ಳೋದ್ರಿಂದ, ಬಿಕಾಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ವಿಟಿಯೋದಲ್ಲಿ, ಅದನ್ನ ಕರಿಕ್ಯುಲಮ್ ಆಗಿ ಕನ್ವರ್ಟ್ ಆಗೋದಕ್ಕೆ ಒಂದಷ್ಟು ಟೈಮ್ ತಗೊಳ್ಳೋದ್ರಿಂದ ಸ್ವಲ್ಪ ಸ್ಲೋ ಅಂತ ಹೇಳ್ಬೋದು ವಿಟಿಯೋದಲ್ಲಿ. ಓಕೆ, ಇನ್ನ ಆಟೋನಮಸ್ ಕಾಲೇಜಸ್ಗೆ ಬರೋದಾದ್ರೆ ತಾವೇ ಸಿಲೆಬಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ಈ ನ್ಯೂ ಟೆಕ್ನಾಲಜೀಸ್ ನ ಅವರು ಆದಷ್ಟು ಬೇಗ ಕರಿಕ್ಯುಲಮ್ ಆಗಿ ಕನ್ವರ್ಟ್ ಆಗ್ತವೆ, ಹಾಗೇನೆ ಸಿಲೆಬಸ್ಗೆ ಬರೋದ್ರಿಂದ ಈ ನ್ಯೂ ಟೆಕ್ನಾಲಜೀಸ್ ಅಡಾಪ್ಟ್ ಆಗ್ತವೆ ಬೇಗನೆ. ಓಕೆ, ಸೊ ಹಾಗಾಗಿ ವೆರಿ ಹೈ ಫ್ಲೆಕ್ಸಿಬಲ್ ಅಂತ ಹೇಳ್ಬೋದು ನಾವು. ಹೈ ಫ್ಲೆಕ್ಸಿಬಲ್ ಇದೆ ಯಾವುದು ಆಟೋನಮಸ್ ಕಾಲೇಜಸ್. ಇನ್ನ ಪ್ರೈವೇಟ್ ಯೂನಿವರ್ಸಿಟೀಸ್ ಬಗ್ಗೆ ಮಾತಾಡೋದಾದ್ರೆ ಈ ಟೆಕ್ನಾಲಜೀಸ್ ತುಂಬಾನೇ ಬೇಗ ಕರಿಕ್ಯುಲಮ್ಗೆ ಅವರು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಇದು ಕೂಡ ವೆರಿ ಹೈ ಫ್ಲೆಕ್ಸಿಬಲ್ ಅಂತ ಹೇಳ್ಬೋದು. ಓಕೆ, ಸೊ ಏನ್ ಹೆಲ್ಪ್ ಈ ನ್ಯೂ ಟೆಕ್ನಾಲಜೀಸ್ ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಸ್ಟೂಡೆಂಟ್ಸ್ ತುಂಬಾನೇ ಬೇಗ ಅಲೈನ್ ಆಗ್ತಾರೆ ಈ ನ್ಯೂ ಟೆಕ್ನಾಲಜೀಸ್ಗೆ, ತುಂಬಾನೇ ಬೇಗ ಅವರಿಗೆ ನಾಲೆಜ್ ಬರುತ್ತೆ ನ್ಯೂ ಟೆಕ್ನಾಲಜೀಸ್ದು, ಹಾಗಾಗಿ ಅದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಎಮರ್ಜಿಂಗ್ ಟೆಕ್ನಾಲಜೀಸ್. ಓಕೆ, ಸೊ ಮಾಡರ್ನ್ ಬ್ರಾಂಚಸ್ ಅಂತ ಕರಿತೀವಿ ನಾವು. AI, ML, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಈ ತರ ಮಾಡರ್ನ್ ಬ್ರಾಂಚಸ್ ನ ಅವರು ಕನ್ವರ್ಟ್ ಮಾಡೋದಕ್ಕೆ, ಬ್ರಾಂಚಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ವಿಟಿಯೋದವರು ಸ್ವಲ್ಪ ಟೈಮ್ ತಗೊಳ್ಳೋದ್ರಿಂದ, ಯಾಕಪ್ಪ ಅಂತಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ವಿಟಿಯೋದಲ್ಲಿ. ಸೊ ಹಾಗಾಗಿ ಇದನ್ನ ಅವರು ಎಲೆಕ್ಟಿವ್ ಆಗಿ ತಗೊಂಬರೋದಕ್ಕೋ ಅಥವಾ ಬ್ರಾಂಚಸ್ ಆಗಿ ತಗೊಂಬರೋದಕ್ಕೋ ತುಂಬಾ ಟೈಮ್ ತಗೋತಾರೆ ವಿಟಿಯು ಕಾಲೇಜಸ್. ಓಕೆ, ಇನ್ನು ಆಟೋನಮಸ್ಗೆ ಬರೋದಾದ್ರೆ ತುಂಬಾನೇ ಫಾಸ್ಟ್ ಆಗಿ ಅದಕ್ಕೆ ಬೇಕಾಗಿರುವಂತ ಕರಿಕ್ಯುಲಮ್ ನ ಕ್ರಿಯೇಟ್ ಮಾಡ್ಕೊಂಡು ಅವರು ಬೇಗನೆ ಅದನ್ನ ಕೋರ್ ಕರಿಕ್ಯುಲಮ್ಗೆ ತಗೊಂಡ್ ಬರ್ತಾರೆ. ಓಕೆ, ಪ್ರೈವೇಟ್ ಯೂನಿವರ್ಸಿಟಿ ಕೂಡ ಅಷ್ಟೇನೆ. ಓಕೆ, ಈ ತರ ಮಾಡರ್ನ್ ಬ್ರಾಂಚಸ್ ನ ತುಂಬಾನೇ ಬೇಗ ಅವರು ಅಡಾಪ್ಟ್ ಮಾಡ್ಕೋತಾರೆ ಬ್ರಾಂಚಸ್ ಆಗಿ, ಹಾಗೇನೆ ಎಲೆಕ್ಟಿವ್ಸ್ ಆಗಿ, ಹಾಗೇನೆ ಸ್ಪೆಷಲೈಸೇಷನ್ ಕೂಡ ಕ್ರಿಯೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಮೇಜರ್ ಸಬ್ಜೆಕ್ಟ್ಸ್, ಮೈನರ್ ಸಬ್ಜೆಕ್ಟ್ಸ್ ಆಗಿ ತುಂಬಾನೇ ಬೇಗನೆ ಅವರು ಅಡಾಪ್ಟ್ ಮಾಡ್ಕೋತಾರೆ. ಓಕೆನಾ ಮಕ್ಕಳ? ಎಸ್. ಸೊ ನೆಕ್ಸ್ಟ್ ಡಿಫ್ರೆನ್ಸ್ ಏನು ಅಂತಂದ್ರೆ ಇಂಡಸ್ಟ್ರಿ ಓರಿಯೆಂಟೆಡ್ ಸಬ್ಜೆಕ್ಟ್ಸ್, ನ್ಯೂ ಟೆಕ್ನಾಲಜೀಸ್ ಅಂತ ಹೇಳಿದೆ ನಾನು. ಓಕೆ, ಸೊ ಈ ಇಂಡಸ್ಟ್ರಿ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ನ ವಿಟಿಯು ಯೂಶಲಿ ವಿಟಿಯೋದಲ್ಲಿ ಇರುವಂತ ಸಬ್ಜೆಕ್ಟ್ಸ್ ಏನಾಗಿರುತ್ತೆ, ಫಂಡಮೆಂಟಲ್ ಸಬ್ಜೆಕ್ಟ್ ಇದೆ. ಓಕೆ, ಕೋರ್ ಸಿಲೆಬಸ್ ಅಂತ ಹೇಳ್ಬೋದು ನಾವು. ಫಂಡಮೆಂಟಲ್ ಕೋರ್ ಇಂಜಿನಿಯರಿಂಗ್ ಸಿಲೆಬಸ್ ಇರುತ್ತೆ ವಿಟಿಯೋದಲ್ಲಿ. ಓಕೆ, ಹಾಗಾಗಿ ಸೊ ಮಾಡರೇಟ್ ಫೋಕಸ್ ಇರ್ಬೋದು ಈ ಇಂಡಸ್ಟ್ರಿ ಸಬ್ಜೆಕ್ಟ್ಸ್ಗೆ. ಇನ್ನು ಆಟೋನಮಸ್ಗೆ ಬರೋದಾದ್ರೆ ವೆರಿ ಸ್ಟ್ರಾಂಗ್ ಫೋಕಸ್ ಇರುತ್ತೆ ಮಕ್ಕಳ ಈ ಇಂಡಸ್ಟ್ರಿ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ಗೆ. ಫಾರ್ ಎಕ್ಸಾಂಪಲ್ ಇವಿ ಆಗಿರ್ಬೋದು, ಎಲೆಕ್ಟ್ರಿಕಲ್ ವೆಹಿಕಲ್ಸ್, ಕಂಪ್ಯೂಟರ್ ವಿಷನ್, ಇನ್ನಷ್ಟು ಇದೆ. ಓಕೆ, ಸೊ ಈ ಎಲ್ಲಾ ಇಂಡಸ್ಟ್ರಿ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ಗೆ ಜಾಸ್ತಿ ಫೋಕಸ್ ಕೊಡುತ್ತೆ ಆಟೋನಮಸ್ ಕಾಲೇಜಸ್. ಓಕೆ, ಇನ್ನು ಪ್ರೈವೇಟ್ ಯೂನಿವರ್ಸಿಟೀಸ್ ಬರೋದಾದ್ರೆ ವೆರಿ ಸ್ಟ್ರಾಂಗ್ ಫೋಕಸ್ ಈ ತರ ಇಂಡಸ್ಟ್ರಿ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ಗೆ ತುಂಬಾನೇ ಫೋಕಸ್ ಕೊಡ್ತವೆ. ಇದರಲ್ಲಿ ಒಂದಷ್ಟು ಅವರು ಎಲೆಕ್ಟಿವ್ ಆಗುನು ಹಾಗೆ ಮೇಜರ್ ಮೈನರ್ ಸಬ್ಜೆಕ್ಟ್ಸ್ ಆಗುನು ಕೂಡ ಅವರು ತಗೋತಾರೆ ಈ ತರ
ಇಂಡಸ್ಟ್ರಿ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ನ. ಓಕೆ, ಫಾರ್ ಎಕ್ಸಾಂಪಲ್ ಫಿನ್ಟೆಕ್ ಆಗಿರ್ಬೋದು, ಜನರೇಟಿವ್ AI, ಸುಮ್ಮನೆ ಒಂದಷ್ಟು ಎಕ್ಸಾಂಪಲ್ಸ್ ಹೇಳಿದೀನಿ ನಾನು. ಸೊ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತವೆ ಆಟೋನಮಸ್ ಕಾಲೇಜ್ ಹಾಗೆ ಪ್ರೈವೇಟ್ ಯೂನಿವರ್ಸಿಟಿ ಈ ತರ ಇಂಡಸ್ಟ್ರಿ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡುತ್ತೆ. ಓಕೆ, ನೆಕ್ಸ್ಟ್ ಎಲೆಕ್ಟಿವ್ ಚಾಯ್ಸ್. ಎಲೆಕ್ಟಿವ್ ಚಾಯ್ಸಸ್ ಬಗ್ಗೆ ಮಾತಾಡೋದಾದ್ರೆ VTUದಲ್ಲಿ ವೆರಿ ಲಿಮಿಟೆಡ್ ಆಪ್ಷನ್ಸ್ ಇರುತ್ತೆ, ತುಂಬಾನೇ ಕಡಿಮೆ ಆಪ್ಷನ್ಸ್ ಇರುತ್ತೆ. ಓಕೆ, ಇನ್ನ ಆಟೋನಮಸ್ ಕಾಲೇಜಸ್ ಅಲ್ಲಿ ಎಲೆಕ್ಟಿವ್ಸ್ ಅಲ್ಲಿ ತುಂಬಾ ವೈಡ್ ರೇಂಜ್ ಆಫ್ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ IoT, ಡೇಟಾ ಅನಾಲಿಟಿಕ್ಸ್. ಓಕೆ, ತುಂಬಾನೇ ಜಾಸ್ತಿ ಆಪ್ಷನ್ಸ್ ಇರುತ್ತೆ ಎಲೆಕ್ಟಿವ್ಸ್ಗೆ. ಇನ್ನ ಪ್ರೈವೇಟ್ ಯೂನಿವರ್ಸಿಟಿಲೂ ಕೂಡ ಅಷ್ಟೇನೆ ವೆರಿ ಹೈ ರೇಂಜ್ ಆಫ್ ಎಲೆಕ್ಟಿವ್ ಆಪ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಅನಾಲಿಟಿಕ್ಸ್, AI, ತುಂಬಾನೇ ಹೈ ಆಪ್ಷನ್ಸ್ ಇರುತ್ತೆ. ಹಾಗೇನೆ ಡಿಫ್ರೆಂಟ್ ಡೊಮೈನ್ಸ್ ಸಬ್ಜೆಕ್ಟ್ಸ್ ಕೂಡ ಚೂಸ್ ಮಾಡಬಹುದು ಪ್ರೈವೇಟ್ ಯೂನಿವರ್ಸಿಟೀಸ್ ಅಲ್ಲಿ. ನೆಕ್ಸ್ಟ್, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್. ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಅಲ್ಲಿ VTU ಅಲ್ಲಿ ಯೂಶಲಿ ಮೋಸ್ಟ್ಲಿ ಫೈನಲ್ ಇಯರ್ ಅಲ್ಲಿ ಪ್ರಾಜೆಕ್ಟ್ ಮಾಡೋದಕ್ಕೆ ಹೇಳ್ತಾರೆ. ಫೈನಲ್ ಇಯರ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾರೆ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್. ಓಕೆ, ಸೊ ಇನ್ನ ಆಟೋನಮಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಪ್ರತಿ ಸೆಮ್ಗೂ ಕೂಡ ಒಂದು ಮಿನಿ ಪ್ರಾಜೆಕ್ಟ್ಸ್ ಮೇಲೆ ಫೋಕಸ್ ಮಾಡೋದ್ರಿಂದ ನೀವು ಏನು ಥಿಯರಿಲಿ ಓದಿರ್ತೀರಲ್ಲ ಅದನ್ನ ನೀವು ಕಾನ್ಸೆಪ್ಟ್ಗೆ ಥಿಯರಿ ಕಾನ್ಸೆಪ್ಟ್ ಏನಿರುತ್ತಲ್ವಾ ಅದನ್ನ ಹ್ಯಾಂಡ್ಸ್ ಆನ್ ಲರ್ನಿಂಗ್ಗೆ ತುಂಬಾನೇ ಬೇಗ ತಗೊಂಡ್ಬರ್ತೀರಾ ಆಟೋನಮಸ್ ಕಾಲೇಜಸ್ ಅಲ್ಲಿ. ಓಕೆ, ಸೊ ಇನ್ನ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಥ್ರೂ ಔಟ್ ದ ಡಿಗ್ರಿ ನೀವು ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮಾಡ್ತೀರಾ. ಓಕೆ, ಸೊ ಹಾಗಾಗಿ ತುಂಬಾನೇ ಹೈ ಇಂಪಾರ್ಟೆನ್ಸ್ ಕೊಡ್ತಾರೆ ಈ ಪ್ರೈವೇಟ್ ಯೂನಿವರ್ಸಿಟಿ ಆಗಿರ್ಬೋದು, ಆಟೋನಮಸ್ ಕಾಲೇಜಸ್ ಆಗಿರ್ಬೋದು. ಈ ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ಗೆ ತುಂಬಾನೇ ಹೈ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ ಅಂತ ಹೇಳ್ಬೋದು. ಸೊ ಈ ಪ್ರೈವೇಟ್ ಯೂನಿವರ್ಸಿಟಿಲಿ ಅದಕ್ಕೆ ಅಂತಾನೆ ಸಪರೇಟ್ ಆದ ಲ್ಯಾಬ್ ಇರುತ್ತೆ. ಕ್ಲೌಡ್ ಕಂಪ್ಯೂಟಿಂಗ್ ಲ್ಯಾಬ್ ಆಗಿರ್ಬೋದು, ಸೈಬರ್ ಸೆಕ್ಯೂರಿಟೀಸ್ ಲ್ಯಾಬ್ ಆಗಿರ್ಬೋದು. ಇನ್ನ ಆಟೋನಮಸ್ ಕಾಲೇಜಸ್ ಅಲ್ಲೂ ಕೂಡ ಅದಕ್ಕೆ ಅಂತ ಸಪರೇಟ್ ಲ್ಯಾಬ್ಸ್ ಇರುತ್ತೆ. ಸೊ ಹಾಗಾಗಿ ಹ್ಯಾಂಡ್ಸ್ ಆನ್ ಲರ್ನಿಂಗ್ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಆಟೋನಮಸ್ ಕಾಲೇಜಸ್ ಅಲ್ಲಿ ಹಾಗೇನೆ ಪ್ರೈವೇಟ್ ಯೂನಿವರ್ಸಿಟೀಸ್ ಅಲ್ಲಿ ಅಂತ ಹೇಳ್ಬೋದು. ನೆಕ್ಸ್ಟ್, ಸರ್ಟಿಫಿಕೇಟ್. ಸೊ ಡಿಗ್ರಿ ಸರ್ಟಿಫಿಕೇಟ್ VTU ಕಾಲೇಜಸ್ ಅಲ್ಲಿ ಅದೇ ಅವಾರ್ಡ್ ಮಾಡ್ಕೊಳ್ಳುತ್ತೆ. ಓಕೆ, VTU ಅಸೋಸಿಯೇಟೆಡ್ ಕಾಲೇಜಸ್ ಅಲ್ಲಿ VTUನೇ ಡಿಗ್ರಿ ಅವಾರ್ಡ್ ಮಾಡ್ಕೊಳ್ಳುತ್ತೆ. ಓಕೆ, ಇನ್ನು ಆಟೋನಮಸ್ ಕಾಲೇಜಸ್ ಬಗ್ಗೆ ಮಾತಾಡೋದಾದ್ರೆ ಫಾರ್ ಎಕ್ಸಾಂಪಲ್ RV ಆಗಿರ್ಬೋದು, MSRIT ಆಗಿರ್ಬೋದು, BMS ಆಗಿರ್ಬೋದು, ಈ ಕಾಲೇಜಸ್ ಅಲ್ಲಿ ಡಿಗ್ರಿ ಅವಾರ್ಡ್ ಮಾಡೋದು VTUನೇ. ಓಕೆ, ಸೊ ಕೆಳಗಡೆ ಕಾಲೇಜ್ ನೇಮ್ ಇರುತ್ತೆ, ಆಟೋನಮಸ್ ಕಾಲೇಜ್ ನೇಮ್ ಇರುತ್ತೆ. ಓಕೆ, ಇನ್ನ ಪ್ರೈವೇಟ್ ಯೂನಿವರ್ಸಿಟಿ ಬಗ್ಗೆ ಮಾತಾಡೋದಾದ್ರೆ ಈ ಪ್ರೈವೇಟ್ ಯೂನಿವರ್ಸಿಟಿಗಳೇನೆ ಡಿಗ್ರಿ ಅವಾರ್ಡ್ ಮಾಡ್ತವೆ. ಫಾರ್ ಎಕ್ಸಾಂಪಲ್ PES ಆಗಿರ್ಬೋದು, ರೇವಾ ಆಗಿರ್ಬೋದು, ತಮ್ಮ ಡಿಗ್ರಿ ಅವಾರ್ಡ್ ಅದೇ ಯೂನಿವರ್ಸಿಟಿಗಳು ಮಾಡ್ಕೋತವೆ. ನೆಕ್ಸ್ಟ್, ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್. ಓಕೆ, ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸಸ್. ಸೊ VTUದಲ್ಲಿ ಜಸ್ಟ್ ಬೇಸಿಕ್ ಆಪ್ಟಿಟ್ಯೂಡ್ ಮತ್ತೆ ಕಮ್ಯುನಿಕೇಶನ್ ಮೇಲೆ ಜಾಸ್ತಿ ಫೋಕಸ್ ಇರುತ್ತೆ. ಓಕೆ, ಹಾಗೇನೆ ಎಕ್ಸ್ಪೋಜರ್ ಕೂಡ ಇಲ್ಲಿ ಲಿಮಿಟೆಡ್ ಇರುತ್ತೆ. ಓಕೆನಾ ಮಕ್ಕಳ? ಇನ್ನು ಆಟೋನಮಸ್ ಬಗ್ಗೆ ಮಾತಾಡೋದಾದ್ರೆ ಪ್ಲೇಸ್ಮೆಂಟ್ ಆಗಿರ್ಬೋದು ತುಂಬಾನೇ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಓಕೆ, ಅದಕ್ಕೆ ಅಂತ ಡಿಫ್ರೆಂಟ್ ಕೋರ್ಸಸ್ ಮೇಲೆ ಕೂಡ ಅವರು ಫೋಕಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಕೋಡಿಂಗ್ ಕೋರ್ಸ್ ಇರ್ಬೋದು, ಹಾಗೇನೆ ಆಪ್ಟಿಟ್ಯೂಡ್ ಇರಬಹುದು. ಇದಕ್ಕೆ ಡಿಫ್ರೆಂಟ್ ವರ್ಕ್ಶಾಪ್ ಮಾಡಿಸೋದು ಅಥವಾ ಇಂಟರ್ನ್ಶಿಪ್ ಇಡ್ಸೋದು ಈ ತರ ಎಲ್ಲ ಮಾಡಿ ಅವರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಓಕೆ, ಸ್ಕಿಲ್ ಡೆವಲಪ್ಮೆಂಟ್ಗೆ. ಇನ್ನ ಪ್ರೈವೇಟ್ ಯೂನಿವರ್ಸಿಟಿ ಬಗ್ಗೆ ಮಾತಾಡೋದಾದ್ರೆ ಇಲ್ಲೂ ಕೂಡ ತುಂಬಾನೇ ಹೈ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾವುದಕ್ಕೆ? ಸಾಫ್ಟ್ ಸ್ಕಿಲ್ ಆಗಿರ್ಬೋದು, ಟೆಕ್ನಿಕಲ್ ಟ್ರೈನಿಂಗ್ ಆಗಿರ್ಬೋದು, ತುಂಬಾ ಜಾಸ್ತಿ ಫೋಕಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಪ್ಲೇಸ್ಮೆಂಟ್ ಟ್ರೈನಿಂಗ್, ಲೀಡರ್ಶಿಪ್ ಸ್ಕಿಲ್. ಸೊ ಈ ತರ ಸಾಫ್ಟ್ ಸ್ಕಿಲ್ಸ್ಗೆಲ್ಲ ತುಂಬಾನೇ ಹೈ ಇಂಪಾರ್ಟೆನ್ಸ್ ಕೊಡ್ತಾರೆ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ. ನೆಕ್ಸ್ಟ್, ಇಲ್ಲಿ ನಾವು ಮೂರನ್ನು ಕೂಡ ಕಂಪೇರ್ ಮಾಡಿದೀವಿ. ಓಕೆ, ಸೊ ಫಸ್ಟ್ ಸಿಲೆಬಸ್ ಬಗ್ಗೆ ಮಾತಾಡೋದಾದ್ರೆ ಸಿಲೆಬಸ್ ಅಲ್ಲಿ ಸೊ ಆಟೋನಮಸ್ ಕಾಲೇಜ್ ಇಸ್ ದ ಬೆಸ್ಟ್. ಆಟೋನಮಸ್ ಹಾಗೇನೆ ಪ್ರೈವೇಟ್ ಯೂನಿವರ್ಸಿಟಿ ಬೆಸ್ಟ್ ಅಂತ ಹೇಳ್ಬೋದು. ಇನ್ನ ಪ್ರಾಕ್ಟಿಕಲ್ ಲರ್ನಿಂಗ್ ಅಲ್ಲಿ ಬಗ್ಗೆ ಮಾತಾಡೋದಾದ್ರೆ ಆಟೋನಮಸ್ ಕಾಲೇಜ್ ಹಾಗೇನೆ ಪ್ರೈವೇಟ್ ಯೂನಿವರ್ಸಿಟಿಗಳು ಚೆನ್ನಾಗಿದೆ ಅಂತ ಹೇಳ್ಬೋದು. ಓಕೆ, ಇನ್ನ ಪ್ಲೇಸ್ಮೆಂಟ್ ಪ್ರಿಪ್ರೇಷನ್. ಸೊ ಜಾಸ್ತಿ ಆಟೋನಮಸ್ ಕಾಲೇಜಸ್ ಜಾಸ್ತಿ ಪ್ಲೇಸ್ಮೆಂಟ್ ಪ್ರಿಪ್ರೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತವೆ. ಇನ್ನ ಇಂಡಸ್ಟ್ರಿ ಎಕ್ಸ್ಪೋಜರ್ ಬಗ್ಗೆ ಮಾತಾಡೋದಾದ್ರೆ ಆಟೋನಮಸ್ ಕಾಲೇಜಸ್ ಬೆಸ್ಟ್ ಇದೆ ಅಂತ ಹೇಳ್ಬೋದು. ಓಕೆ, ಎಕ್ಸಾಮ್ ಫ್ಲೆಕ್ಸಿಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ ಸೊ ಪ್ರೈವೇಟ್ ಯೂನಿವರ್ಸಿಟಿ ಎಕ್ಸಾಮ್ ಫ್ಲೆಕ್ಸಿಬಿಲಿಟಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತವೆ ಅಂತ ಹೇಳ್ಬೋದು. ರಿಸಲ್ಟ್ ಸ್ಪೀಡ್ ಬಗ್ಗೆ ಮಾತಾಡೋದಾದ್ರೆ ಸೊ ಪ್ರೈವೇಟ್ ಯೂನಿವರ್ಸಿಟಿ ಆಗಿರ್ಬೋದು, ಆಟೋನಮಸ್ ಆಗಿರ್ಬೋದು, ತುಂಬಾ ಸ್ಪೀಡ್ ಆಗಿ ರಿಸಲ್ಟ್ಸ್ ಕೊಡ್ತವೆ ಅಂತ ಹೇಳ್ಬೋದು. ಇನ್ನ ಗೇಟ್ ಪ್ರಿಪ್ರೇಷನ್. ಓಕೆ, ಸೊ ಗೇಟ್ ಪ್ರಿಪ್ರೇಷನ್ ಅಲ್ಲಿ ಮಕ್ಕಳ VTU ತುಂಬಾನೇ ಇಂಪಾರ್ಟೆನ್ಸ್. VTU ಕಾಲೇಜಸ್ ತುಂಬಾನೇ ಪ್ರೈಮ್ ಇಂಪಾರ್ಟೆನ್ಸ್ ಕೊಡ್ತವೆ. ಯಾಕಂತ ಅಂದ್ರೆ VTU ಏನ್ ಸಿಲೆಬಸ್ ಇರುತ್ತಲ್ವಾ ಅದೇನೆ ಗೇಟ್ ಅದಕ್ಕೆಲ್ಲ ಬರೋದ್ರಿಂದ, ಗೇಟ್ ಆಗಿರ್ಬೋದು, ಗವರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು ತುಂಬಾ ಬರೋದ್ರಿಂದ ಸೊ ಗೇಟ್ ಪ್ರಿಪ್ರೇಷನ್ಸ್ಗೆ VTU ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ರಿಸರ್ಚ್ ಆಪರ್ಚುನಿಟೀಸ್ ಬಗ್ಗೆ ಮಾತಾಡೋದಾದ್ರೆ ಪ್ರೈವೇಟ್ ಯೂನಿವರ್ಸಿಟಿ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಂಡಸ್ಟ್ರಿ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತವೆ.
ಇನ್ನ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡೋದಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಬೆಸ್ಟ್ ಪ್ರೈವೇಟ್ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಓಕೆ, ಸೊ ಐ ಹೋಪ್ ಈ ವಿಡಿಯೋದಲ್ಲಿ ನಿಮಗೆ VTU ಕಾಲೇಜ್ ಹಾಗೇನೆ ಆಟೋನಮಸ್ ಕಾಲೇಜ್ ಪ್ರೈವೇಟ್ ಯೂನಿವರ್ಸಿಟಿ ಬಗ್ಗೆ ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಕೊನೆಗೆ ಮಕ್ಕಳ ನಿಮ್ಮ ನೀಡ್ಸ್, ನಿಮ್ಮ ಫ್ಯೂಚರ್ ಗೋಲ್, ನಿಮ್ಮ ಕೆರಿಯರ್ ಮೇಲೆ ನೀವು ಕಾಲೇಜಸ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇದೇ ರೀತಿ ಮತ್ತಷ್ಟು KCET ಗೈಡೆನ್ಸ್ಗೋಸ್ಕರ ನೀವು ಫಾಲೋ ಮಾಡಿ ವೇದಾಂತು ಕರ್ನಾಟಕ ಚಾನೆಲ್.